ಸರ್ವಗ ಸರ್ವವಿದ್ಭಾನುಃ ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಭಾವನೆ, ಗುರು ಹಿರಿಯರಲ್ಲಿ ಗೌರವ, ವಿದ್ಯೆಯಲ್ಲಿ ಆಸಕ್ತಿ, ಓದು ತಲೆಗೆ ಹತ್ತಬೇಕಾದರೆ, ಓದಿದ್ದು ನೆನಪಿನಲ್ಲಿ ಉಳಿಯಬೇಕಾದರೆ, ತರಗತಿಗೆ, ಶಾಲೆಗೆ ಹಾಗೂ ಉನ್ನತ ಸ್ತರದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಯಶಸ್ಸು ಗಳಿಸಬೇಕಾದರೆ, ಶಿಕ್ಷಣದಲ್ಲಿ ಯಾವ ಅಡೆತಡೆಗಳಿಲ್ಲದೆ ಹಂತ ಹಂತವಾಗಿ ಮುಂದಿನ ತರಗತಿಗಳಿಗೆ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಯಶಸ್ವಿ ವಿದ್ಯಾರ್ಥಿ ಎಂಬ ಕೀರ್ತಿವಂತರಾಗಬೇಕಾದರೆ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ಮಕ್ಕಳು ತುಂಬ ಚಿಕ್ಕವರಿದ್ದರೆ ಮಕ್ಕಳ ಪರವಾಗಿ ತಾಯಿ ತಂದೆಯರು ಹೇಳಿಕೊಳ್ಳಬಹುದು. ಆದರೆ ನೆನಪಿರಲಿ, ಮಕ್ಕಳು ವಯಸ್ಸಿಗೆ ಬಂದಿದ್ದರೆ ಈ ಶ್ಲೋಕವನ್ನು ಅವರೇ ಉಚ್ಚರಿಸಬೇಕು. ಇದನ್ನು ಪ್ರತಿನಿತ್ಯ 11 ಬಾರಿ ಪಾರಾಯಣ ಮಾಡಬೇಕು. ಅವಕಾಶ ದೊರೆತಾಗಲೆಲ್ಲ ಹೇಳಿಕೊಳ್ಳುತ್ತಿದ್ದರೆ ಹೆಚ್ಚಿನ ಅನುಗ್ರಹವಾಗುತ್ತದೆ. ಮಕ್ಕಳು ಚಿಕ್ಕವರಾದರೆ ಅವರ ಪರವಾಗಿ ತಂದೆ ತಾಯಿಯರು ಹೇಳಬಹುದು. ಹಾಗೆಯೇ ತಂದೆ ತಾಯಿಯರು ವೃದ್ಧರಾಗಿ ಹೇಳಲು ಅಸಮರ್ಥರಾದಲ್ಲಿ ಅವರ ಪರವಾಗಿ ಮಕ್ಕಳು ಈ ಶ್ಲೋಕವನ್ನು ಹೇಳಬೇಕು. ನಾವು ಮಾಡುವ ಯಾವ ಪ್ರಯತ್ನಗಳು ಕೈಗೂಡದೆ ಹೋದಾಗ ಸರ್ವಸಿದ್ಧಿ ಮಂತ್ರವಾದ ವಿಷ್ಣು ಸಹಸ್ರನಾಮ ರಾಮಬಾಣದಂತೆ ಆ ಸಮಸ್ಯೆಗಳನ್ನು ನಿವಾರಿಸುತ್ತದೆ.